ಟೈಮ್ ಎಷ್ಟು? 10. ಈಗ ನಿಮ್ಗೆ ಗಟ್ಟಿ ಬೇಕು, ಇವ್ರ ಹತ್ರ ಮಾತಾಡ್ತೀರಾ? ಇವರು ಉದ್ದೇಶಪೂರ್ವಕವಾಗಿ ಬಂದಿದೆ. ಅವ್ರ ಸಂಘ ಇಂಪ್ರೂವ್ ಇದು ಮಾಡೋಕ್ಕೋಸ್ಕರ ಅವರು ಅವ್ರ ರಾಜಕೀಯ ಬೆಳೆಸ್ಕೊಳಕ್ಕೆ ಅವ್ರು ಏನೇನೋ ಮಾಡ್ತಾರೆ. ನೀವು ಅವ್ರ ಜೊತೆ ಮಾತಾಡ್ತೀರಾ, ನಮ್ಮ ಜೊತೆ ಮಾತಾಡ್ತೀರಾ. ನಾವು ಬೇಕಾ ಈಗ ಅವ್ರು ಇದು ಮಾಡ್ತೀರಾ? ಅವ್ರು ನಾವು ಅಕ್ಕಿ ಕೊಡೋಕೆ ನಿಮ್ಗೆ ಫೋನ್ ಮಾಡೋದು ಹೇಳಿದೀವಿ, ನಮ್ದು ಮೀಟ್ರ್ ಕೆಟ್ಟೋಗೈತೆ, ನಾವು ರೆಡಿ ಮಾಡ್ಸಕ್ ಹೋಗಿದೀವಿ, ಆಮೇಲೆ ಬರ್ತೀವಿ ಅಂತ ಅಲ್ವಾ? ಅವ್ರು ನೋಡಿ ಉದ್ದೇಶಪೂರ್ವಕವಾಗಿ ಬಂದು ಏನೇನೋ ಮಾಡ್ತಾವ್ರೆ. ನೀವು ಅವ್ರ ಹತ್ರ ಮಾತಾಡ್ತೀರಾ, ಹೆಂಗೆ ಅಂತ ನೀವೇ ಮಾತಾಡಿ ಕಳ್ಸಂಗಿದ್ರೆ ಕಳಿಸಿ. ನಿಮ್ಗೆ ಇವಾಗ ಅಕ್ಕಿ ಕೊಡ್ಬೇಕು ಅಂದ್ರೆ, ಇಲ್ಲಾಂದ್ರೆ ಅವ್ರು ನಿಮ್ಗೆ ಅಕ್ಕಿ ಕೊಡ್ಬೇಕಾದ್ರೆ ನಿಮ್ಗೆ ತೊಂದರೆ ಮಾಡ್ತಾರೆ. ಆಯ್ತಾ ಸರ್ ಹೇಳಿದ್ದು? ಇಟ್ಕೊಳಪ್ಪ, ಅಕ್ಕಿ ತಗೊಳ್ಳಿ. ನಾವು ಆ ಕಡೆ ಬರೋದೇ ಇಲ್ಲ. ಈಗ ಇವರೆಲ್ಲ ಇಷ್ಟು ಹೇಳಿದ್ರಲ್ವಾ, ಒಂದ್ ತಿಂಗಳು ಇಲ್ಲೇ ಅಕ್ಕಿ ತಗೊಂಡ್ರ, ಒಂದ್ ತಿಂಗಳು ಇಲ್ಲೇ ರೇಷನ್ ತಗೊಂಡ್ರ, ಎಲ್ಲರೂ ಇಲ್ಲೇ ತಗೊಂಡಿದ್ದೀರಾ? ಎಷ್ಟು ಜನ ಇದ್ದಾರೆ ನಿಮ್ ಕಾಡಲ್ಲಿ? 3 ಜನ ಇದ್ದೀರಾ? ಎಷ್ಟು ಕೊಟ್ಟಿದ್ರು ಒಂದ್ ತಿಂಗಳಕ್ಕೆ? 15. ನೀವ್ ಯಾಕೆ ನಮ್ ಜನಗಳು ನಾವ್ ಹೇಳ್ತೀವಿ, ಇದು ನಾವೇನೋ ಮಾತಾಡ್ತೀವಿ. ಕರೆಕ್ಟ್. ಯಾವ್ದಪ್ಪ ಅಂಗಡಿ ಹೆಸರೇನಪ್ಪ ಇಲ್ಲಿ? ಕಾಮಾಕ್ಷಿಪಾಳ ಬಳಕೆದಾರರ ಸಹಕಾರ ಸಂಘ. ಅವ್ರು 15 ಕೆಜಿನೇ ಕೊಡ್ಲಿ. ಒಂದ್ ತಿಂಗಳು ಎಲ್ಲರಿಗೂ 15 ಕೆಜಿ ಕೊಟ್ಟಿದ್ದಾರೆ. ನಾವ್ ಅದನ್ನೇನಾದ್ರು ಪ್ರಶ್ನೆ ಮಾಡ್ತಾ ಇದೀವಾ? ನಾವು ಕೇಳ್ತಾ ಇರೋದು ಸರ್ಕಾರದ ಸಮಯ ನಿಮ್ ಕೊಡಿ. ನಾವು ಅದಕ್ಕೆ ತೊಂದರೆ ಅಲ್ವಾ? ಇವರು ಪಾಪ ನಂಬಿಕೆ ಉಳಿಸ್ಕೊಂಡಿದ್ದಾರೆ, ನಿಮ್ಮ ಮೇಲೆಲ್ಲ ನಂಬಿಕೆ ಇದೆ. ನೀವು ಅವ್ರು ಏನ್ ಹೇಳಿದ್ದಾರೆ ಅದು ಕರೆಕ್ಟ್. ಒಂದ್ ತಿಂಗಳು 15 ಕೆಜಿ ಕೊಟ್ಟಿದ್ದಾರೆ, ಪ್ರಾಮಾಣಿಕವಾಗಿ ಕೊಟ್ಟಿದ್ದಾರಲ್ವಾ? ಕರೆಕ್ಟ್ ಅಲ್ವಾ? ಕೊಟ್ಟಿದ್ದಾರೇನಪ್ಪ? ಈ ವ್ಯವಸ್ಥೆ ಸರ್ಕಾರಿ ಸಮಯ ಏನ್ ತೆಗಿಬೇಕು, ನ್ಯಾಯಬೆಲೆ ಅಂಗಡಿ ಟೈಮಿಗೆ ತೆಗೆದಿಲ್ಲ. ನಾವೇನು ಇವಾಗ ನಿಮ್ಗೆ ಬಂದು ನಿಮ್ಗೆ ತೊಂದರೆ ಕೊಡಕ್ ಬಂದಿದೀವಿ ಅಂತ ಅವರೇ ಸರೆಂಡರ್ ಆಗ್ತಾ ಇದಾರೆ. ನಾವು ಅವ್ರನ್ನೇನಾದ್ರು ಪ್ರಶ್ನೆ ಮಾಡೋದ್ವಾ? ನಾವು ಕೇಳ್ತಾ ಇರೋದೇನು ಅಂದ್ರೆ, ಇವತ್ತು ನಿಮ್ ತರ ನಿಂತಿದ್ದೀರಲ್ಲ 100 ಜನ, ಇದೇ ರೀತಿ ಇಡೀ ಕರ್ನಾಟಕದಲ್ಲಿ ಕೋಟ್ಯಾಂತರ ಜನ ಈ ರೀತಿ ಅಕ್ಕಿ ಸಿಗ್ತಾ ಇಲ್ಲ ಅಂತ ಇವತ್ತು ಹೊಟ್ಟೆ ಉಪವಾಸ ಮಲಗ್ತಾ ಇದ್ದಾರೆ. ಅರ್ಥ ಆಯ್ತಾ? ಉಪವಾಸ ಮಲಗ್ತಾ ಇದ್ದಾರೆ. ನಾವೆಲ್ಲಾರು ನಿಜವಾಗ್ಲೂ ಫಲಾನುಭವಿಗಳಾಗಿದ್ರೆ ನಮಗೆ ಅವಶ್ಯಕತೆ ಇದೆ, ಈ ತರ ಇದೆ ಅಂತ ಸರ್ಕಾರ ನಮ್ಗೆ ಉಚಿತವಾಗಿ ಅಕ್ಕಿ ಕೊಡ್ತಾ ಇರೋದು. ನಾವು ದುಡಿಮೆ ಮಾಡ್ತಾ ಇದೀವಿ, ಆದ್ರೆ ಒಂದೊಂದು ಊಟಕ್ಕೆ ಕಷ್ಟ ಆಗ್ತಾ ಇರೋ ಕಾರಣಕ್ಕೆ ತಾನೇ ನಮ್ಗೆಲ್ಲ ಅಕ್ಕಿ ಉಚಿತವಾಗಿ ಕೊಡ್ತಾ ಇರೋದು. ಇವತ್ತು ಅದು ದುರ್ಬಳಕೆ ಆಗ್ತಾ ಇದೆ. ಎಷ್ಟೋ ಕಡೆ 2 ಕೆಜಿ 3 ಕೆಜಿ ಕಮ್ಮಿ ಕೊಡ್ತಾ ಇದ್ದಾರೆ. ಒಂದೊಂದು ಕಾರ್ಡ್ಗೆ ಅಲ್ಲ, ಒಬ್ಬೊಬ್ರಿಗೇನೆ. ನಮಗೂ ಬಂದಿದ್ದ ಮಾಹಿತಿ ಪ್ರಕಾರ ಇಲ್ಲಿ ಇದೇ ಅಂಗಡಿಲಿ ಅಕ್ಕಿ ಬೇಡ ಅಂದ್ರೆ ಕಾಸು ಕೊಟ್ಟು ಕಳಿಸ್ತಾ ಇದ್ದಾರೆ. ಇಲ್ಲ ಅಂದ್ರೆ 20 ರೂಪಾಯಿ ಇಸ್ಕೊತಾ ಇದ್ದಾರೆ. ತೂಕದಲ್ಲಿ ಮೋಸ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದೆ. ನಾವು ಅವ್ರನ್ನೇನು ಪ್ರಶ್ನೆ ಮಾಡಲಿಲ್ಲ. ಬಂದು ಯಾಕೆ ಈ ಸಮಯ ತೆಗಿತಾ ಇದ್ದೀರಾ ಅಂತ ಕೇಳಿದ್ವಾ? ಸಮಯ ತೋರಿಸಿದ್ವಿ. 10:45ಗೆ ಅಂಗಡಿ ತೆಗ್ದಿದ್ದೀರಾ. ನೀವು ಎಷ್ಟೊತ್ತಿಗೆ ಬಂದು ನಿಂತಿದ್ದೀರಾ? ನೀವು ಎಷ್ಟೊತ್ತಿಗೆ ಬಂದಿದ್ದೀರಾ? ನೀವು ಎಷ್ಟೊತ್ತಿಗೆ ಬಂದ್ರಿ? ಎಷ್ಟೊತ್ತಿಗೆ? ಯಾರು ನೀವು? 8:30 ಮೇಲೆ 9 ಗಂಟೆ 9 ಗಂಟೆಯಿಂದ ನಾನು ಏನ್ ಕೇಳ್ತಾ ಇದ್ದೀನಿ? ಅವ್ರೇನ್ ಬರಕ್ ಕೇಳಲ್ಲ. ಬ್ಯಾಗ್ ಬಂದು ಇರ್ತಾರೆ, ಮುಂದೆ ಬಹಳ ಲೇಟ್ ಆಗೋದು. ಆದ್ರೆ 9 ಗಂಟೆ ತಕ್ಕ ಕೊಟ್ವಲ್ಲ, ಅದನ್ನೇ 9:30 ಗಂಟೆ ಕೊಡ್ತೀವಿ. 9:30 ಗಂಟೆ ವಾಪಸ್ ಕಳಿಸಲ್ಲ ಸರ್. ಎಷ್ಟೇ ಜನ ಇರ್ಬೇಕು, 10 ಗಂಟೆ ತಗೊಂಡು ನಾವು ಕೊಡ್ತೀವಿ. ನಾವು ಆಮೇಲೆ ಇನ್ನೊಂದು ಹೇಳ್ತೀವಿ, ನಿಮ್ಗೇನೇ ತೊಂದರೆ ಇದ್ರು ನಾವೇನೇ ತಗೊಂತೀವಿ, ನಾವೇ ಇದು ಮಾಡ್ತೀವಿ. ಅದನ್ನು ತಿಳ್ಕೊಳ್ಳಿ. ಈಗ ಜನಗಳು ನಮಗೆ ಇನ್ನೊಂದು ಹೇಳ್ತೀವಿ, ನಾವು ಅವ್ರ ಗಂಟಂದು ಇರ್ತಂಗಿದೀವಿ, ನಮ್ಗೆ ಅವ್ರ ಗಂಟಂದು ಇರ್ತಂಗಿದೀವಿ. ಅವ್ರೇನೇ ತೊಂದರೆ ಇದ್ರು ನಾವು ಇದು ಮಾಡ್ತೀವಿ. ಸರಿನಾ? ಅದು ಬಿಟ್ಟುಬಿಟ್ಟು ನೀವೇನ್ ಮಾಡ್ತೀರಾ? ನಿಮ್ಮ ಪಕ್ಷದ ವರ್ಚಸ್ಗೋಸ್ಕರ ನೀವೇನ್ ಮಾಡ್ತೀರಾ? ಇಲ್ದಿರೋ ಕ್ವಶನ್ ಅವ್ರನ್ನ ಕೇಳ್ತೀರಾ, ಇಲ್ದಿರೋದು ಇದನ್ನ ಮಾಡ್ತೀರಾ. ಬನ್ನಿ, ನಮ್ಮವು ತೊಂದರೆಗಳನ್ನ ಕೇಳಿ, ಸೊಸೈಟಿಗಳವ್ರದ್ದು ನಮ್ಮವು ಫಸ್ಟ್ ನೀವು ತೊಂದರೆಗಳು ಕೇಳಿ, ನಾವು ಆಮೇಲೆ ಇದು ಮಾಡ್ತೀವಿ. ಜನಗಳು ನಾವೇನು ತೊಂದರೆ ಕೊಡ್ತೀವಿ. ನಿಮ್ದು ಇದೆ ಇವಾಗ ಆಯ್ತು, ನೀವು ಇಷ್ಟೊಂದೆಲ್ಲ ಹೇಳ್ತಾ ಇದೀರಲ್ಲ, ಇಲ್ಲಿ ಹಳ್ಳಿ ಕಡೆ ಕಾರ್ಡ್ಗಳು ಕೊಡಬೇಡಿ ಅಂತ ಹೇಳಿದ್ದಾರೆ. ಈಗ ಹಂಗಾರೆ ನೀವು ಹಳ್ಳಿ ಕಡೆ ಕಾರ್ಡ್ ಕೊಡ್ತೀನಿ, ಹಂಗಾರೆ ಕೊಡ್ಸೋಣ ಮಮತಾ. ಇವತ್ತು ಹಳ್ಳಿ ಕಡೆ ಕಾರ್ಡ್ ಕೊಡ್ಬೇಡ, ನಮ್ಮ ಸೊಸೈಟಿಲಿ ಕಾರ್ಡ್ ಮಾತ್ರ ಕೊಡೋಣ. ನೋಡಪ್ಪ, ಹಳ್ಳಿ ಕಡೆ ಕಾರ್ಡ್ ಇವತ್ತು ನಾವು ಕೊಡಲ್ಲ. ಇಲ್ಲಿ ಕೊಡ್ರಿ, ಸಂಘದ ಪಕ್ಷದಿಂದ ಇವ್ರು ಬಂದಿದ್ದಾರೆ, ದಯವಿಟ್ಟು ಅವ್ರು ಕೊಡಿಸ್ಕೊಡ್ತಾರೆ. ನಮ್ಗೆ ಇವತ್ತು ನಮ್ಮ ಸೊಸೈಟಿಲಿ ಇರೋ ಕಾರ್ಡ್ಗಳು ಮಾತ್ರ ನಿಂತ್ಕೊಳ್ಳಿ. ಏನಕ್ಕೆ ಅಂತಂದ್ರೆ ನೋಡಿ, ಇದು ನೀವು ಮಾಡ್ರಿ. ಇವಾಗ ಹೇಳ್ತಾ ಇದೀರಾ ಸರ್, ನಾನು ಹೇಳ್ತಾ ಇದ್ದೀನಿ, ನಿಮ್ಮ ತರದಿಂದ 10 ಜನಕ್ಕೆ ಒಳ್ಳೇದೈತೈತೆ. ಮಾಡಿಸ್ತಾರೆ ಅವರು. ಈಗ ಕಳಿಸಿ ಅಷ್ಟೇ. ನಮ್ಮ ಸೊಸೈಟಿ ಕಾರ್ಡ್ ಮಾತ್ರ ನಿಂತ್ಕೊಳ್ಳಿ. ಇವ್ರು ಯಾವ ರೀತಿ ಮಾತಾಡ್ತಾ ಇದಾರೆ ಅಂದ್ರೆ, ಯಾರಿಗಾದ್ರೂ ತೊಂದರೆ ಮಾಡಿ ಅಂತ ನಾವು ಹೇಳಿದೀವ? ಇಲ್ಲ, ಇವ್ರು ತೊಂದರೆ ಮಾಡ್ತಾ ಇದ್ದೀವಿ. ಹೌದು. ಈಗ ನೋಡಿ, ನೀವು ತೊಂದರೆ ಕೊಟ್ಟು ನಿಮ್ಮಿಂದ ಹಳ್ಳಿ ಕೇಳಿ. ಈಗ ಹಳ್ಳಿ ಕಡೆ ಕಾರ್ಡ್ಗಳಿಗೆ ಕೊಡ್ಬೇಡಿ ಅಂತ ಹೇಳಿದ್ರಪ್ಪ. ಇವತ್ತು ನಾವು ಕೊಡ್ತಾ ಇಲ್ಲ. ಸರಿನಾ? ಅದೇನು ಕಾರಣ ಅಂತಂದ್ರೆ, ಹಳ್ಳಿ ಕಡೆಯವರಿಗೆ ಇವಾಗ ಸಪಾರ್ಟ್ಮೆಂಟ್ ಆಗ್ತಾ ಇಲ್ಲ, ನಮ್ಮ ಕೈ ಕೊಡಕ್ಕಾಗಲ್ಲ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ನಿಮ್ದು ಏನಿದೆ ನೀವು ಫುಡ್ ಆಫೀಸರ್ ವಿಚಾರಣೆ ಮಾಡ್ಕೊಳ್ಳಿ. ಇಂಥವ್ರು ಇರ್ತಾರೆ, ಇಂಥವ್ರಿಂದ ನಿಮ್ಗೆ ಸಿಗ್ತದೆ ಇವತ್ತು ನ್ಯಾಯ. ಇವಾಗ ಹಳ್ಳಿ ಕಡೆ ಕಾಡೋರಿಗೆ ಎಲ್ಲಿ ಬೇಕಾದ್ರೂ ಮಂಜುನಾಥ್ ಅಂತ ಎಲ್ಲಿ ಬೇಕಾದ್ರೂ ಅಕ್ಕಿ ಸಿಗ್ತದೆ ಅಂತ ಹೇಳಿದ್ರು. ಕೇಳಿ, ಹಾಗಾಗಿ ಕೊಡ್ಸಿ ಇವತ್ತು ನೀವು. ಬಂಧುಗಳೇ ನಮಸ್ಕಾರ. ಕಾಮಾಕ್ಷಿಪಾಳ್ಯ ಬಳಕೆದಾರರ ಸಂಘ ಯಾಕೆ ಈಚೆ ಬಂದೆ ಅನ್ನೋದನ್ನು ಹೇಳ್ತೀನಿ.
ಇಲ್ಲಿ ಇವತ್ತು ಬೆಳಗ್ಗೆ 8 ಗಂಟೆಯಿಂದ ನಿಂತಿರೋ ಜನಕ್ಕೆ ತೊಂದರೆ ಆಗಬಾರ್ದು, ಅವರು ಕೊಟ್ಕೊಂಡು ಹೋಗ್ಲಿ ರೇಷನ್ ಅನ್ನೋ ಕಾರಣಕ್ಕೆ ಈಚೆ ಬಂದಿದ್ದೀನಿ. ಆಮೇಲೆ ಮಂಜುನಾಥ್ ಅನ್ನೋರು ಇವಾಗ ಏನು ಮಾತಾಡ್ತಾ ಇದ್ದಾರೆ, ಯಾವ್ಯಾವ ವಿಚಾರನ ಪ್ರಸ್ತಾಪ ಮಾಡಿದ್ದಾರೆ, ಯಾಕೆ ಇದನ್ನ ಲೈವಲ್ಲೇ ತೋರಿಸಿದೀವಿ ಅಂದ್ರೆ ಇವತ್ತು ಅವ್ರು ಮಾಡ್ತಾ ಇರುವಂತ ವ್ಯವಸ್ಥೆ ನೋಡಿ, ಜನರನ್ನ ಒಂದಿನ ಎದ್ದು ಕೊಡಬೇಕು, ಒಂದಿನ ಐದು ನೀವು ಕೊಡ್ತೀರಿ. ಈಗ ನೀವು ಬಂದಿದ್ದೀರಾ, ಕೊಡ್ತೀರಿ, ಕೊಡ್ತೀರಿ, ಐಡಿ ಕಡೆ ಕಡ್ಗಳು ಕೊಡ್ತೀರಿ. ನಮ್ಮ ಅಂಗಡಿ ಕೊಡಲ್ಲ, ನಮ್ಮ ಅಂಗಡಿ ನಾವು ಕೊಡಲ್ಲ. ಕಲರ್ ನಂಬರ್ ಇದೆಲ್ಲ ಕೊಡ್ತೀವಿ. ಎಲ್ಲ ಸೊಸೈಟಿಲೂ ಕೊಡ್ತೀರಿ, ನಾನು ಒಬ್ಬಂದೇ ಬೇಡ ರೀ, ನಾನು ಒಬ್ಬಂದೇ ಬೇಡ ರೀ, ಎಲ್ಲ ಕಡೆನೂ ಕೊಡ್ತೀರಿ, ನಾನು ಒಬ್ಬರೇ ರೀ. ಇಲ್ಲ ಸಾರ್ವಜನಿಕ ಒಂದು ನಿಮಿಷ ಹೇಳಿ, ಏನ್ ಡೈವರ್ಟ್ ಮಾಡ್ತಾ ಇದೀವಿ? ಅಲ್ಲ ನಾನು ಕೇಳ್ತಾ ಇದ್ದೇನೆ ಕಾನೂನು, ನಾನು ಏನ್ ಕಾನೂನು ಕೇಳ್ತೀನಿ? ಬಂದಾಗ ನೀವು ಉತ್ತರ ಕೇಳೋದಕ್ಕೆ ನಮ್ಗೂ ಫಸ್ಟ್ ಕೇಳ್ಕೊಂಡು ನೀವು ಉತ್ತರ ಕೊಡಿ. ನೀವು ಎಲೆಕ್ಷನ್ ನಿಂತಾಗ ಬಂದಾಗ ನೀವು KRS ಅವರು ನೀವು ಮಾಮೂಲಿ ಸಾರ್ವಜನಿಕರು ಉತ್ತರಣೆಗೆ ಬರೋದಿಲ್ಲ, ನಿಮ್ಮ ಪಕ್ಷನ ಬೆಳೆಸೋದಕ್ಕೋಸ್ಕರ ನೀವು ಬರ್ತೀರಾ ಅಲ್ವಾ? ಹೌದಾ ಇಲ್ವಾ ಹೇಳಿ? ಫಸ್ಟ್ ಅದನ್ನ ಹೇಳಿ. ನೀವು ನಿಮ್ ಪಕ್ಷ ನಮ್ಗೆ ಅದನ್ನ ಹೇಳಿ. ಇಲ್ಲ, ನಿಮ್ ಪಕ್ಷ ಬಳಸೋಕ್ಕೋಸ್ಕರ ನೀವು ಎಲೆಕ್ಷನ್ ನಿಂತ್ಕೊಳ್ಳಲ್ಲ, ನೀವು ಎಲೆಕ್ಷನ್ ನಿಂತ್ಕೊಳ್ಳೋದಲ್ಲ, ನೀವು ನಿಂತ್ಕೊಳ್ಳಲ್ಲ ಅಂತ ನೀವು ನಾನು ತೋರಿಸ್ತೀನಿ. ನೀವು ಎಲೆಕ್ಷನ್ ನಿಂತ್ಕೊಳ್ಳೋದು ನಿಮ್ಗೆ ಏನ್ ಬೇಕು ಯಾಕೆಂದ್ರೆ ಹಳ್ಳಿ ಕಡೆಯವ್ರಿಗೆ ಅಕ್ಕಿ ಕೊಡ್ಸಿ. ನೀವು ಅಣ್ಣ ನೀವು ಇರಿ, ನಾನು ಹೇಳ್ತಾರ ತಪ್ಪಾಯ್ತು. ನಾನು ಹೇಳ್ತಾರ ನಾವ್ ಹೇಳ್ತಾರ ತಪ್ಪಾಯ್ತು. ಇದು ಆಯ್ತೈತನ? ಈಗ ನಾವ್ ಇವ್ರ ಮೇಲೆ ಏನಾದ್ರು ಮಾತಾಡಿದೀವಿ ಅಂದ್ರೆ ನೋಡಮ್ಮ, ಇವ್ರ ಬಗ್ಗೆ ಏನಾದ್ರು ಮಾತಾಡಿದೀನಾ? ಇವ್ರ ವಿಚಾರ ಮಾತಾಡಿದ್ದೀರಾ ಬಂದಾಗಿಂದ? ಅವ್ರು ಏನು ಹೇಳಿಲ್ಲ, ಏನಾದ್ರು ಹೇಳ್ತಾ ಇದ್ದೀರಾ? ಅವ್ರು ಏನ್ ಬಳಸ್ತೀರಾ? ಅಲ್ಲ ಇವರೇ ಬಳಸ್ತಾರ ಅಷ್ಟೇ, ಇವ್ರೇನು ಮಾತಾಡಿಲ್ಲ. ಏನ್ ಗೊತ್ತಾ, ಆಯ್ತು ನಾವು ಏನು ಹೇಳ್ಬೇಕು ಅದನ್ನ ಹೇಳಲೇಬೇಕು. ಅವ್ರು ಇವತ್ತು ಇವ್ರಲ್ಲ ಅವ್ರನ್ನ ತಪ್ಕೊಂಡಿಲ್ಲ, ಈಗ ನಾವು ತಪ್ಪು ಮಾಡಿದಾರೆ ಅಂತ ಎಲ್ಲರೂ ಹೇಳಿದ್ನ ಸ್ವಾಮಿ. ಈಗ ಕಾಮಾಕ್ಷಿ ಪಾಳ್ಯ ಬಳಕೆದಾರರ ಸಂಘ ಅಣ್ಣ ಕೇಳ್ಕೊಳ್ಳಿ, ಹಳ್ಳಿಯವರಿಗೆ ಕೇಳಿಸ್ಕೊಳ್ಳಿ ಅಣ್ಣ. ಈಗ ನಾನು ಬಂದು ಕಾಮಾಕ್ಷಿ ಪಾಳ್ಯ ಬಳಕೆದಾರರ ಸಂಘ ರೇಷನ್ ಅಂಗಡಿಯವರು ಮಂಜುನಾಥ್ ಅವರು ಮೋಸ ಮಾಡಿದ್ದಾರೆ ಅಂತ ಎಲ್ಲರೂ ಹೇಳಿದ್ದೀನೇನ್ರಪ್ಪ? ಎಲ್ಲ ಹಳ್ಳಿಯರಿಗೂ ಕೊಡ್ತಾ ಇದಾರೆ ಅಂದ್ಮೇಲೆ ನಾನು ಹೇಳ್ತೀನಿ ಕೇಳಿ, ಕೊಡ್ಲೇಬೇಕು. ಸರ್ಕಾರದ ನಿಯಮ ಏನಿದೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಇದ್ರು ರೇಷನ್ ಕಾರ್ಡ್ಗೆ ರೇಷನ್ ಕೊಡ್ಲೇಬೇಕು ಅಂತ ನಿಯಮ ಇದೆ. ಆಯ್ತಾ? ನೀವು ಚಾಲೆಂಜ್ ಮಾಡ್ತಾ ಇದ್ದೀರಾ, ಹೆಂಗ್ ಕೊಡ್ಸು ಹೆಂಗ್ ತಗೋತಾರೆ. ಅದು ಯಾಕೆ ಅಂದ್ರೆ ಈ ಜನರನ್ನ ನಮ್ಮಲ್ಲಿ ಎತ್ಕಟ್ಟಕ್ಕೆ, ಆಮೇಲೆ ಕೇಳಿ, ಈ ಜನರನ್ನ ನಮ್ಮಲ್ಲಿ ಎತ್ಕಟ್ಟುವಂತ ಕೆಲಸವನ್ನ ಮಂಜುನಾಥ್ ಅವ್ರು ಮಾಡ್ತಾ ಇದ್ದಾರೆ. ಆಮೇಲೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಬೇಳೆ ಬೇಯಿಸ್ಕೊಳ್ಳೋದಕ್ಕೋ ಮತ್ತೊಂದಕ್ಕೂ ಅಲ್ಲ. ಇವತ್ತು ಸರ್ಕಾರ ಸಿದ್ದರಾಮಯ್ಯನವ್ರು ಏನ್ ಕೊಡ್ತಾ ಇದಾರೆ ಹೇಳ್ತಾರಲ್ಲ, ಅನ್ನರಾಮಯ್ಯ 10 kg ಉಚಿತವಾಗಿ ಅಕ್ಕಿ ಕೊಡ್ತಾ ಇದೀವಿ. ಅಕ್ಕಿಯನ್ನ ತಲುಪಿಸುವಂತ ಕೆಲಸ ಯಾರು ಮಾಡಬೇಕಿತ್ತು? ಸರ್ಕಾರದ ಕೆಲಸ ಅದು. ಸರ್ಕಾರ ಇವತ್ತೇನು ಗ್ಯಾರಂಟಿ ಯೋಜನೆಗಳನ್ನ ಮಾಡಿ ಅನುಷ್ಠಾನ ಮಾಡಿ ಅದಕ್ಕೊಬ್ಬ ಅಧ್ಯಕ್ಷ ಅಂತ ನೇಮಕ ಮಾಡಿದೆ. 40,000 ಸಂಬಳ ಕೊಡ್ತಾ ಇದೆ. ಅವರು ಬಂದು ಸರಿಯಾಗಿ ಅಕ್ಕಿ ಕೊಡ್ತಾ ಇದಾರಾ, ಜನರ ಹತ್ರ ಏನಾದ್ರು ಮೋಸ ಮಾಡ್ತಾ ಇದಾರ ಅನ್ನೋದನ್ನ ವೀಕ್ಷಣೆ ಮಾಡಬೇಕಿತ್ತು. ಸರ್ಕಾರದ ಸಮಯ ಏನಿದೆ, 7 ಗಂಟೆಯಿಂದ 12 ಗಂಟೆವರೆಗೂ ಕೊಡಬೇಕು, ಬೆಳಗ್ಗೆ ಸಂಜೆ 4ರಿಂದ 8 ಗಂಟೆವರೆಗೂ ಕೊಡಬೇಕು ಅಂತ ಇದ್ದಿದ್ದು. ನಾವು ಬಂದಾಗ ಎಷ್ಟೊತ್ತಿನ ಸಮಯ ಇಲ್ಲಿ 10:15. ಮಂಜುನಾಥ್ ಅವರ ಸರೆಂಡರ್ ಆದ್ರು. ನಾವೇನಾದ್ರು ಕೇಳಿದ್ವಾ? ಅವರೇ ಹೇಳ್ಬಿಟ್ರು, ನನ್ನ ಮೀಟರ್ ಇತ್ತು, ಇನ್ನೊಂದಿತ್ತು, ಸರಿ ಕೆಲಸ ಇತ್ತು, ನಾವು ಅದ್ರ ಬಗ್ಗೆ ಏನಾದ್ರು ತಕರಾರು ಮಾಡಿದ್ವಾ? ಇಲ್ಲಿ ಜನರಿಗೆ ಏನ್ ಕೊಡಬೇಕು. ಈ ಜನರನ್ನ, ಹಳ್ಳಿಯ ಮುಕ್ತ ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದಾರೆ. ಅದೇನ್ ತಗೋತೀರಾ ತಗೊಳ್ಳಿ, ನಾನು ಕೊಡಲ್ಲ. ಇದನ್ನ ಯಾರು ಇದಕ್ಕೆ ಸಂಬಂಧಪಟ್ಟಂತ ಫುಡ್ ಇನ್ಸ್ಪೆಕ್ಟರ್ ಮಂಜುಳಾ ಅವರು ಬರ್ಬೋದು ಅಂತ ಕಾಣುತ್ತೆ. ಮಂಜುಳಾ ಅವರೇ, ಈ ವಿಡಿಯೋ ಲಿಂಕ್ ಅನ್ನ ನಿಮಗೆ ಕಳಿಸ್ತೀನಿ. ಈಗ ಅವ್ರು ಮಾತನಾಡಿರೋದು ಸರಿನಾ? ಅವ್ರು ಹೇಳಿದ್ದು ಸರ್ಕಾರನೇ ಹೇಳ್ಬಿಟ್ಟಿದೆ, ಅಧಿಕಾರಿಗಳೇ ಹೇಳ್ಬಿಟ್ಟಿದ್ದಾರೆ ಅಕ್ಕಿ ಕೊಡಬೇಡ ಅಂತ ಹೇಳಿ. ನೀವೇನಾದ್ರೂ ಆ ಥರ ಮಾಹಿತಿ ಕೊಟ್ಟಿದ್ದೀರಾ? ಮಾಹಿತಿ ಕೊಟ್ಟಿದ್ರೆ ಇಲ್ಲಿ ಬರೀಬೇಕಿತ್ತು, ಸಮಯ ಹಾಕ್ಬೇಕಿತ್ತು, ಫುಡ್ ಇನ್ಸ್ಪೆಕ್ಟರ್ ನಂಬರ್ ಬರೀಬೇಕಿತ್ತು. ಅದನ್ನ ಯಾಕಲ್ಲಿ ಮಾಡಿಲ್ಲ? 100 ಲೋಪದೋಷಗಳಿದೆ. ಇವ್ರು ಹೇಳ್ತಾರ ಪ್ರಕಾರನೇ ಇದೇ ಅಂಗಡಿಯಲ್ಲಿ 100 ಲೋಪದೋಷಗಳಿದೆ. ಇನ್ನೆಲ್ಲಿ ಅದನ್ನ ಕೇಳ್ತೀವೋ ಅನ್ನೋ ಕಾರಣಕ್ಕೆ ಜನರನ್ನ ಎತ್ತಿ ಕಟ್ಟುವಂತ ಕೆಲಸ ಮಾಡ್ತಾರೆ. ಆಮೇಲೆ KRS ಪಕ್ಷ ಇದಕ್ಕೆಲ್ಲ ಬಗ್ಗಲ್ಲ. ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಸೈನಿಕರು ಇದಕ್ಕೆಲ್ಲ ಅಂಜಲ್ಲ. ಯಾಕೆಂದ್ರೆ ಹೋರಾಟ ಮಾಡ್ತಾ ಇದೀವಿ ಜನರಿಗೋಸ್ಕರ, ಇಲ್ಲಿರುವಂತಹ ಜನರಿಗೋಸ್ಕರ ನಾವು ಕೇಳ್ತಾ ಇರುವಂತದ್ದು. ಇವರೆಲ್ಲ ಫಲಾನುಭವಿಗಳು ಸರ್ಕಾರ ನಿಜವಾಗ್ಲೂ ಇವ್ರಿಗೆ ಅರ್ಹತೆ ಇದೆ ಅನ್ನೋ ಕಾರಣಕ್ಕೆ BPL ಕಾರ್ಡ್ ಅನ್ನ ಕೊಟ್ಟಿರುವಂತದ್ದು. ಇವ್ರಿಗೆ ಅನ್ಯಾಯ ಆಗೋದಕ್ಕೆ ನಾವು ಬಿಡಲ್ಲ. ಇವ್ರೇನೇ ಧಮಕಿ ಹಾಕ್ಬೋದು, ಜನರನ್ನ ಎತ್ಕಟ್ಬೋದು. ನಾವಿರೋದು ನಿಮ್ಮ ಪರವಾಗಿ, ನಿಮ್ಗೋಸ್ಕರ ಬಂದಿರೋದು. ನಾವು ಯಾವ್ದೋ ಬೇಳೆ ಬೇಯಿಸ್ಕೋಬೇಕು, ಚುನಾವಣೆಯಲ್ಲಿ ನಿಂತು ಗೆಲ್ಲಬೇಕು ಅದಲ್ಲ. ಚುನಾವಣೆಯಲ್ಲಿ ನಿಲ್ಲೋದು ಬೀಳೋದು ಬೇರೆ ಪ್ರಶ್ನೆ. ಇದನ್ನ ಯಾವ್ದಾದ್ರು ಒಬ್ಬ ರಾಜಕಾರಣಿ ಇಲ್ಲಿವರೆಗೂ ಪ್ರಶ್ನೆ ಮಾಡಿದಾನ?
ಯಾರು ಒಬ್ಬ ನಾಚ್ಕೊಂಡೆ ಈ ರೀತಿ ಬಂದು ನಿಮ್ಗೆ ಅಕ್ಕಿ ಕೊಟ್ಟಿದಾರ, ಗೋಧಿ ಕೊಟ್ಟಿದಾರ, ಸಕ್ಕರೆ ಕೊಟ್ಟಿದಾರ ಅಂತ ಯಾರಾದ್ರೂ ಒಬ್ಬ ಕೇಳಿದಾರಮ್ಮ? ಇವತ್ತು ಇವ್ರು ಎತ್ಕೊಟ್ಟು ಅಂತ ಕೆಲಸ ಮಾಡ್ತಾರೆ. ಆಮೇಲೆ ನಾವ್ ಹೇಳ್ತಾ ಇದೀವಿ ಕೇಳಿ, ರೇಷನ್ ನಿಮ್ಗೆ ಸರಿಯಾಗಿ ಕೊಡ್ಲಿಲ್ಲ, ಟೈಮಿಗೆ ಸರಿಯಾಗಿ ಕೊಡ್ಲಿಲ್ಲ ಅಂದ್ರೆ ನೀವು ಕಂಪ್ಲೇಂಟ್ ನ ಕೊಡ್ಬೋದು. ಈ ರೀತಿ ಅಂಗಡಿಗೆ ಹೋಗಿದ್ವಿ, 10:15 ಬಂದಿರ್ಲಿಲ್ಲ, ಸರಿಯಾಗಿ ಅಕ್ಕಿ ಕೊಡ್ಲಿಲ್ಲ. ಇವತ್ತು ಪ್ರತಿಯೊಬ್ಬರಿಗೂ 10 ಕೆಜಿ ಅಕ್ಕಿ ಕೊಡಬೇಕು. ಎಷ್ಟೋ ಜನ ತಲೆ ಅಲ್ಲಾಡ್ಸಿದ್ರೆ ಹೋದ ತಿಂಗಳು ಒಬ್ರಿಗೆ 15 ಕೆಜಿ ಇತ್ತು. ಪ್ರಾಮಾಣಿಕವಾಗಿ ನಾನೇ ನಿಮ್ಗೆ ಬಲವಂತ ಮಾಡ್ತಾ ಇಲ್ಲ, ಪ್ರಾಮಾಣಿಕವಾಗಿ ಹೇಳಿ ಒಬ್ಬೊಬ್ರಿಗೆ 15 ಕೆಜಿ ಅಕ್ಕಿ ಕೊಟ್ಟಿದ್ದಾರೆ ಅಂತ ಹೇಳಿ. ಆಮೇಲೆ ಯಾರ ಹತ್ರ ಹಣ ಇಸ್ಕೊತಾ ಇಲ್ವಾ ಹೇಳಿ. ಇಲ್ಲ ಅಂದ್ರೆ ನಾವು ಅವ್ರಿಗೆ ಪ್ರಶಂಸೆ ಮಾಡ್ತೀವಿ. ಖಂಡಿತ ಮಂಜುನಾಥ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಆದ್ರೆ ಸರಿಯಾದ ಸಮೀಕರಣ ಅಂತ ಕೇಳ್ತೀವಿ. ನಾವೇನೋ ಅವ್ರಿಗೆ ತಗೊಂಡಿಲ್ಲ, ಮೋಸ ಮಾಡಿದ್ದಾರೆ ಅಂತ ಹೇಳೋದೇ ಇಲ್ಲ. ಲೇಡೀಸ್ ಪ್ರಾಬ್ಲಮ್ ಇರುತ್ತೆ, ನೀವು ಅದೆಲ್ಲ ಅರ್ಥ ಮಾಡ್ಕೊಳ್ಳೋದು ಮಾತಾಡೋ ತಪ್ಪು. ನಾನು ಮಾತಾಡ್ತಾ ಒಂದ್ ಸೆಕೆಂಡ್, ಲೇಡೀಸ್ ಇರೋ ಮಾತಾಡೋ ತಪ್ಪು, ಇವ್ರು ತಪ್ಪಾನೆ. ನಾನು ಎಲ್ಲ ಜನರನ್ನು ಇವಾಗ ಅವರು ಬೇರೆ ಏನು ಮಾತಾಡ್ತಾ ಇಲ್ಲ, ಅವರು ಬೇರೆ ಏನು ಮಾತಾಡ್ತಾ ಇಲ್ಲ. ಏನ್ ಮಾತಾಡಿದ್ದೀನಿ ನಾನು? ಏನ್ ಮಾತಾಡಿದ್ದೀನಿ ನಾನು? ಏನು ಹತ್ತುವರೆ ಕೇಳ್ತಾರಲ್ಲ ಅವ್ರ ಪ್ರಾಬ್ಲಮ್. 10 ಮುಕ್ಕಾಲು ತಂದಿರೋದು ಲೇಡೀಸ್ ಪ್ರಾಬ್ಲಮ್ ಈ ವಿಚಾರ ನೋಡಿ. ಅದನ್ನ ಕೇಳ್ಬಿಟ್ಟು ಹೇಳ್ಬೇಕು, ನೀವು ತೆಗಿತಾರೆ ಅಂತ ನಿಮ್ಗೆ ಗೊತ್ತಿದೆ ಆಗ್ತದ? ಅದು ಲೈವ್ ಆಗಿದೆ ಸರ್. ಓಕೆ, ಕೇಳಿಸ್ಕೊಳ್ಳಿ. ನಿನ್ನ ಹೆಸರಪ್ಪ? ಅವ್ರಿಗೆ ಏನಾಗಬೇಕಪ್ಪ ಅಲ್ವಾ? ತಮ್ಮ ಚೆನ್ನಾಗಿ ಕೇಳಪ್ಪ. ಇಲ್ಲಿ ಅವ್ರು ನಾನೇನು ಕೇಳಿಲ್ಲ, ಅವ್ರಾಗ ಅವರೇ ಕೇಳ್ಕೊ ಅವ್ರಾಗ ಅವರೇ ಒಂದು ಮಾತಾಡಿದ್ರು, ಮತ್ತೆ ಬಿಟ್ಟಿದೀವಲ್ವಾ, ಮತ್ತೆ ನಡಿ. ಮತ್ತೆ ನಾವು ಅವ್ರ ಸಮಸ್ಯೆ ಬಗ್ಗೆ ಅವ್ರ ನಾನು ಮಾಡ್ಕೊಳ್ಬೇಕು, ನಡಿ ಅಂತ ನಾನು ಹೇಳ್ಬೋದಲ್ಲ, ನಡಿ ಅಂತ. ಮತ್ತೆ ನೀನ್ ಹತ್ರ ಹೋಗ್ತಾ ಇದ್ದಿದ್ದು, ಈಗ ನಿನ್ನ ಕೇಳಕ್ಕೂ ತಯಾರಿಲ್ವಲ್ಲ. ನಡಿ ಅಂತ ಹೇಳ್ತಾರೆ. ಅವ್ರಾಗ ಅವರೇ ಹೇಳಿದ್ರು 10:15 ತೆಗ್ದಿದ್ದೀನಿ. ಯಾಕೆ ಅಂತ ನಾನು ಕೇಳಿದ್ನ? ಲೈವ್ ಅವ್ರೇನ್ ರೂಲ್ಸ್ ಮಾಡ್ತೀರಾ ನೀವು? ನೀನ್ ಹೇಳಿದಕ್ಕೆ ನಾನು ಕೇಳ್ತಿರೋದಪ್ಪ. ನಿಮ್ಗೂ ರೂಲ್ಸ್ ಅನ್ವಯ ಆಗುತ್ತೆ. ನಡಿ ಅನ್ನೋದು ಸರಿ, ಹೋಗಿ ಕೊಡೋಗಿ, ಅವ್ರು ಕೊಡೋಗ್ರಿ ನೀವು. ಅನ್ನೋದವ್ರು ನಾನು ನಡಿ ಕೊಡಿ ನೀವು ಕೊಡೋಗಿ, ಈಗ ಹೇಳಪ್ಪ. ನೀವು ಕೊಡೋಗಿ, ಕೊಡಿ ಅಲ್ಲಿರೋ ಚಂದನ್ ಅವ್ರಿಗೆ ಏನ್ ಆಗಿದೆ ಅನ್ನೋ ವಿಚಾರನೇ ಗೊತ್ತಿಲ್ಲ. ನಾವು 10:15 ಯಾಕೆ ತೆಗೆದ್ವಿ ಅಂತ ನಾವು ಪ್ರಶ್ನೆ ಮಾಡಲಿಲ್ಲ. ಅವ್ರಾಗ ಅವರೇ ಹೇಳಿದ್ದು ನಾನೆಲ್ಲೋ ಮೀಟರ್ ರೆಡಿ ಮಾಡ್ಸಕ್ ಹೋಗಿದ್ದೆ ಅಂತ. ನಾನು ಕೇಳದ್ನ? ಅದು ಅವ್ರಿಗೆ ಗೊತ್ತಿಲ್ಲ. ಇವಾಗ ಬಂದು ಆ ವಿಚಾರನ ಬೇರೆ ರೀತಿ ಟ್ವಿಸ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಂಧುಗಳೇ, ದಯಮಾಡಿ ಕೈ ಮುಗಿತೀವಿ, ಅರ್ಥ ಮಾಡ್ಕೊಳ್ಳಿ. ನನಗೇನು ಇದರಿಂದ ಏನು ಲಾಭ ಇಲ್ಲ, ನನ್ಗೆ ಆಗ್ಬೇಕು ಅಂತಾನು ನಾನು ಬಂದಿಲ್ಲ. ನನ್ ಸ್ವಂತ ಲಾಭಕ್ಕೆ ಅಥವಾ ನನಗೇನು ಆಗ್ಬಿಡುತ್ತೆ ಇದರಿಂದ ಅನ್ನೋ ಉದ್ದೇಶ ನಮ್ದಲ್ಲ. ಇವತ್ತೇನು ನೀವು ಇಷ್ಟಲ್ಲಿ ನಿಂತಿದ್ದೀರಾ, ಬೆಳಗ್ಗೆ 7 ಗಂಟೆಗೆ ಕುಂದಿರೋರಿದ್ದಾರೆ, 6 ಗಂಟೆಗೆ ಕುಂದಿರೋರಿದ್ದಾರೆ. ಇದನ್ನ ಇಲ್ವಾ? ತೊಂದರೆ ಆಗ್ಬಾರ್ದು, ಆ ಜನಕ್ಕೆ ತೊಂದರೆ ಆಗ್ಬಾರ್ದು. ಆ ಕಾರಣಕ್ಕಷ್ಟೇ ನಾವು ವಿಷಯ ಮಾಡ್ತಾ ಇರೋದು. ಅಣ್ಣ ಓಕೆ ಅಣ್ಣ, ನೀವು ಮಾತಾಡಿದ್ದೆಲ್ಲ ಕರೆಕ್ಟು.